ನಮಸ್ಕಾರ ಸ್ನೇಹಿತರೆ. ದಳಪತಿ ವಿಜಯ್ ತಮಿಳುನಾಡು ರಾಜಕೀಯವನ್ನೇ ತಲೆಕೆಳಗು ಮಾಡಿರೋ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ. ಈ ನಡುವೆ ವಿಜಯ್ ಮತ್ತು ತ್ರಿಷಾ ಫುಲ್ ಸುದ್ದಿಯಲ್ಲಿ ಇದ್ದಾರೆ. ತಮಿಳುನಾಡಲ್ಲಿ ಸಿನಿರಂಗದವರು ರಾಜಕೀಯಕ್ಕೆ ಬರೋದು, ಮದುವೆಯಾಗಿದ್ರು ತಮಗಿಂತ ಕಿರಿಯ ವಯಸ್ಸಿನವರ ಲವ್ ನಲ್ಲಿ ಬೀಳೋದು ಹೊಸತೇನಲ್ಲ. ಈ ಹಿಂದೆ MG ರಾಮಚಂದ್ರನ್ ಮತ್ತು ಜಯಲಲಿತಾ ಕುರಿತು ಇದೇ ರೀತಿ ಸುದ್ದಿಯಾಗಿತ್ತು. ಹಾಗಾದ್ರೆ MGR ಮತ್ತು ಜಯಲಲಿತಾ ಕತೆ ಏನು? MGR ಹೇಳಿದಂತೆಯೇ ಕೇಳ್ತಾ ಇದ್ದಿದ್ಯಾಕೆ ಜಯಲಲಿತಾ? MGR ಅಂತ್ಯ ಸಂಸ್ಕಾರದ ವೇಳೆ ಜಯಲಲಿತಾಗೆ ಆದ ಅಪಮಾನ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಜಯಲಲಿತಾ MGR ಭೇಟಿ ಆಗಿದೆ ಹೇಗೆ? ಜಯಲಲಿತಾ ಆಗಷ್ಟೇ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಅದೇ ರೀತಿ ಆಗಾಗಲೇ ಹಲವಾರು ಸಿನಿಮಾಗಳನ್ನ ಕೊಟ್ಟು MG ರಾಮಚಂದ್ರನ್ ಸಕ್ಸಸ್ ಕಂಡಿದ್ರು. ಇಬ್ಬರ ನಡುವೆ 31 ವರ್ಷಗಳ ಅಂತರ ಇತ್ತು. MGR ಮೂರು ಮದುವೆ ಕೂಡ ಆಗಿದ್ರು. ಈ ನಡುವೆ 1965ರಲ್ಲಿ ಜಯಲಲಿತಾ ಆಯಿರತಿಲ್ ಒರುವನ್ ಸಿನಿಮಾದಲ್ಲಿ ನಟಿಸ್ತಿದ್ರು. 48 ವರ್ಷದ MG ರಾಮಚಂದ್ರನ್ ಅದರ ಹೀರೋ ಆಗಿದ್ರು. ಈ ಸಿನಿಮಾದ ಶೂಟಿಂಗ್ ಸೆಟ್ ಅಲ್ಲಿ ಮೊದಲ ಬಾರಿಗೆ ಜಯಲಲಿತಾ MGR ಭೇಟಿ ಆಗಿದ್ರು. ಆಗ ಜಯಲಲಿತಾಗೆ ಆಗಿದ್ದು ಜಸ್ಟ್ 17 ವರ್ಷ ವಯಸ್ಸು. ಈ ಸಿನಿಮಾದಲ್ಲಿ ಜಯಲಲಿತಾ ಆಕ್ಟಿಂಗ್ MGRಗೆ ತುಂಬಾ ಇಷ್ಟ ಆಗೋಯ್ತು. ಮುಂದಿನ ಎಲ್ಲಾ ಸಿನಿಮಾಗಳಿಗೆ ಈಕೆಯನ್ನೇ ಹೀರೋಯಿನ್ ಮಾಡಿ ಅಂತ ಹೇಳಿಬಿಟ್ರು. ಸುಮಾರು 28 ಸಿನಿಮಾಗಳಲ್ಲಿ ಇಬ್ಬರು ಒಟ್ಟಿಗೆ ನಟಿಸಿದ್ರು. ಒಂದೊಂದು ಸಿನಿಮಾನು ಸೂಪರ್ ಹಿಟ್ ಕೂಡ ಆಯ್ತು. ಜಯಲಲಿತಾ MGR ಲವ್ ಸ್ಟೋರಿ. ಕಾಲ ಕಳೆದಂತೆ MGR ಮತ್ತು ಜಯಲಲಿತಾ ಇಬ್ಬರು ಹತ್ತಿರವಾಗ್ತಾ ಹೋದ್ರು. ಶೂಟಿಂಗ್ ಸೆಟ್ ಒಂದರಲ್ಲಿ ಕಾರನ್ನ ದೂರದಲ್ಲಿ ಪಾರ್ಕ್ ಮಾಡಲಾಗಿತ್ತು. ಜಯಲಲಿತಾ ಅಲ್ಲಿಯವರೆಗೆ ನಡೆದೇ ಹೋಗ್ಬೇಕಿತ್ತು. ಚಪ್ಪಲಿ ಕೂಡ ಇರ್ಲಿಲ್ಲ. ಬಿಸಿಲಿಂದಾಗಿ ರಸ್ತೆ ಕಾದು ಹೋಗಿತ್ತು. ನಡೆಯಲು ಕಷ್ಟ ಆಗ್ತಿತ್ತು. ಆಗ MGR ಜಯಲಲಿತಾರನ್ನ ಕೈಯಲ್ಲಿ ಎತ್ತಿಕೊಂಡು ಕಾರ್ ವರೆಗೆ ಕರ್ಕೊಂಡು ಹೋಗಿದ್ರು. ಇದನ್ನ ಖುದ್ದು ಜಯಲಲಿತಾ ತಮ್ಮ ಜೀವನ ಚರಿತ್ರೆಯಲ್ಲಿ ಹೇಳ್ಕೊಂಡಿದ್ದಾರೆ. ಸಂದರ್ಶನವೊಂದರಲ್ಲಿ ನಿರೂಪಕರು MGR ಜೊತೆ ನೀವು ಲವ್ ನಲ್ಲಿ ಬಿದ್ದಿದ್ರಾ ಅಂತ ಕೇಳಿದ್ರು. ಅದಕ್ಕೆ ಉತ್ತರಿಸಿದ್ದ ಜಯಲಲಿತಾ, MGR ಜೊತೆ ಎಲ್ಲರೂ ಲವ್ ನಲ್ಲಿ ಬೀಳ್ತಾರೆ ಅಂತ ಹೇಳಿದ್ರು. ಒಂದು ಟೈಮಲ್ಲಂತೂ ಇಬ್ಬರು ಮದುವೆ ಆಗೋ ಹಂತಕ್ಕೂ ಹೋಗ್ಬಿಟ್ಟಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ MGR ಬರ್ಲೇ ಇಲ್ಲ. ಆ ದಿನ ಜಯಲಲಿತಾ ಕೋಪಗೊಂಡು ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಎಸೆದು ಬಿಟ್ಟಿದ್ರು ಅಂತ ವಾಸಂತಿ ಅನ್ನೋರು ಬರೆದ ಜಯಲಲಿತಾ ಜೀವನ ಚರಿತ್ರೆಯಲ್ಲಿ ಇದೆ. ಜಯಲಲಿತಾ ಮೇಲೆ MGR ಕಂಟ್ರೋಲ್. MGR ಮತ್ತು ಜಯಲಲಿತಾ ಅವರದ್ದು ಸ್ಪೆಷಲ್ ರಿಲೇಶನ್ಶಿಪ್ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ರು. ಜಯಲಲಿತಾಗೆ ಮೆಂಟರ್, ಸ್ನೇಹಿತ ಎಲ್ಲವೂ MGR ಆಗೋಗಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಗಂಡ ಹೇಳಿದ ಮಾತನ್ನ ಪತ್ನಿ ಕೇಳುವಂತೆ ಜಯಲಲಿತಾ MGR ಹೇಳ್ದಂಗೆ ಕೇಳ್ತಿದ್ರು. ಆದ್ರೆ ಸಮಯ ಕಳೆದಂತೆ MGR ಜಯಲಲಿತಾ ಅವರನ್ನ ಫುಲ್ ಕಂಟ್ರೋಲ್ ಮಾಡೋಕೆ ಶುರು ಮಾಡಿದ್ರು. ಯಾವ ಬಟ್ಟೆ ಧರಿಸಬೇಕು ಅನ್ನೋದನ್ನ ಕೂಡ MGR ಡಿಸೈಡ್ ಮಾಡ್ತಿದ್ರು. ಜಯಲಲಿತಾ ತಾನೇ ದುಡಿದ ದುಡ್ಡನ್ನ ಖರ್ಚು ಮಾಡಲು MGR ಪರ್ಮಿಷನ್ ಬೇಕಿತ್ತು. ಒಳ್ಳೆ ಟೈಮ್ ನೋಡಿ ಭಾರತೀಯ ಮಹಿಳೆಯರು ಗಂಡನ ಹತ್ರ ದುಡ್ಡು ಕೇಳ್ತಾರಲ್ವಾ, ಆ ರೀತಿ ಕೇಳಬೇಕಿತ್ತು. ಜೊತೆಗೆ ಬೇರೆಯವರ ಜೊತೆ ಸಿನಿಮಾ ಮಾಡಬಾರದು ಅಂತಲೂ MGR ಕಟ್ಟಪ್ಪಣೆ ಮಾಡಿಬಿಟ್ರು. 10 ವರ್ಷ ಮಾತಾಡೋದೇ ಬಿಟ್ಟಿದ್ರು. ಎಲ್ಲಾ ವಿಚಾರದಲ್ಲಿ ಈ ರೀತಿ ಕಂಟ್ರೋಲ್ ಮಾಡೋದು ಜಯಲಲಿತಾಗೆ ಇಷ್ಟ ಆಗ್ತಿರ್ಲಿಲ್ಲ. ಈ ನಡುವೆ ನಡೆದ ಒಂದು ಘಟನೆ ಇಬ್ಬರ ಬಾಂಧವ್ಯದಲ್ಲಿ ಬಿರುಗಾಳಿ ಎಬ್ಬಿಸ್ತು. ಜಯಲಲಿತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡ್ಯಾನ್ಸ್ ಮತ್ತು ನಾಟಕದ ಟೂರ್ಗೆ ಹೊರಟಿದ್ರು. ಅದೇ ಟೈಮ್ ನಲ್ಲಿ ಸಿಂಗಾಪುರ್ನಲ್ಲಿ ಅಂತಾರಾಷ್ಟ್ರೀಯ ತಮಿಳ್ ಸಮ್ಮೇಳನ ನಡೀತಿತ್ತು. ಅದಕ್ಕೆ ತಮಿಳುನಾಡು CM ಆಗಿದ್ದ MGR ಅವರನ್ನ ಕರೆಯಲಾಗಿತ್ತು. ಆಗ MGR ಎಂದಿನಂತೆ ಜಯಲಲಿತಾ ಅವರನ್ನ ಜೊತೆಗೆ ಕರೆದ್ರು. ಆದ್ರೆ ಜಯಲಲಿತಾ ನಾನು ಬರಲ್ಲ ಅಂತ ಹೇಳಿದ್ರು. ಆಗ MG ರಾಮಚಂದ್ರನ್ ಸಿಟ್ಟಿಗೆದ್ದು ಜಯಲಲಿತಾ ಕೈ ಹಿಡಿದು ಎಳೆದಿದ್ರು. ನೀನು ನನ್ನ ಪರ್ಮಿಷನ್ ಇಲ್ಲದೆ ಅದು ಹೇಗೆ ಈ ಡ್ಯಾನ್ಸ್ ಕಾರ್ಯಕ್ರಮ ನಡೆಸ್ತೀಯೋ ನೋಡ್ತೀನಿ ಅಂತ ಬೈದಿದ್ರು. ಜಯಲಲಿತಾ ಕಾರ್ಯಕ್ರಮವನ್ನೇನೋ ಕ್ಯಾನ್ಸಲ್ ಮಾಡಿದ್ರು. ಆದ್ರೆ ನಂತರದಲ್ಲಿ ಜಯಲಲಿತಾ ಸಿಟ್ಟಿಗೆದ್ದು MGR ಅವರಿಂದ ದೂರ ಆದ್ರು. ಇಬ್ಬರು ಸುಮಾರು 10 ವರ್ಷಗಳ ಕಾಲ ಮಾತಾಡ್ಲಿಲ್ಲ. ಮತ್ತೆ ಪರಮಾಪ್ತರಾದ MGR ಜಯ. ಹೌದು, 10 ವರ್ಷ ದೂರ ಇದ್ದ MGR ಮತ್ತು ಜಯಲಲಿತಾ ಅಮೆರಿಕದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮೀಟ್ ಆದ್ರು. ಆ ವೇಳೆಗೆ MGR ಬದಲಾಗಿದ್ರು. ಅಲ್ಲಿಂದ ನಂತರದಲ್ಲಿ ಇಬ್ಬರ ಮುನಿಸು ಅಂತ್ಯವಾಯಿತು. ಆಗಾಗಲೇ MGR DMK ಇಂದ ಹೊರಬಂದು AIADMK ಅನ್ನೋ ಹೊಸ ಪಕ್ಷವನ್ನ ಕಟ್ಟಿ CM ಆಗಿದ್ರು. ನಂತರ ಜಯಲಲಿತಾ ಅವರನ್ನ ರಾಜಕೀಯದಲ್ಲೂ MGR ವೇಗವಾಗಿ ಬೆಳೆಸಿದ್ರು. MGR ಜೊತೆ ಜಯಲಲಿತಾ ಕೂಡ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಿದ್ರು. MGR ಕೂಡ ಜಯಲಲಿತಾರನ್ನ ಪಕ್ಷದ ಕಾರ್ಯದರ್ಶಿಯನ್ನಾಗಿ ಮಾಡಿ ರಾಜ್ಯಸಭೆ ಸದಸ್ಯೆಯನ್ನಾಗಿ ಆಯ್ಕೆ ಮಾಡಿದ್ರು. ಆರಂಭದಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾದ್ರೂ ಪಕ್ಷದಲ್ಲಿ ಒಂದು ಸ್ಥಾನವನ್ನ ಪಡ್ಕೊಂಡ್ರು. MGR ಉತ್ತರಾಧಿಕಾರಿಯಾದ ಜಯ. MGR ಪತ್ನಿ ಜಾನಕಿ ಜಯಲಲಿತಾರನ್ನ ಪತಿಯಿಂದ ಯಾವಾಗಲೂ ದೂರ ಇಡಲು ಯತ್ನಿಸುತ್ತಿದ್ರು. ಇದರಿಂದಲೇ AIADMK ಪಕ್ಷದಲ್ಲಿ ಆಗಾಗಲೇ ಜಾನಕಿ ಗುಂಪು ಮತ್ತು ಜಯಲಲಿತಾ ಗುಂಪುಗಳಿದ್ವು.
ಎಂಜಿಆರ್ ಅನಾರೋಗ್ಯಕ್ಕೀಡಾದಾಗ ಅವರನ್ನ ಭೇಟಿಯಾಗಲು ಜಯಲಲಿತಾಗೆ ಅವಕಾಶ ಸಿಗಲಿಲ್ಲ. 1987ರಲ್ಲಿ ಎಂಜಿಆರ್ ವಿಧಿವಶರಾದ್ರು. ಆಗ ಜಯಲಲಿತಾ ಅಂತಿಮ ದರ್ಶನಕ್ಕೆ ಹೋಗಿದ್ರು. ಎಂಜಿಆರ್ ತಲೆ ಬಳಿಯಲ್ಲೇ ನಿರಂತರವಾಗಿ ಕೂತಿದ್ರು. ಮೊದಲ ದಿನ 13 ಗಂಟೆ, ಎರಡನೇ ದಿನ 8 ಗಂಟೆಗಳ ಕಾಲ ಕೂತಲ್ಲೇ ಇದ್ರು. ಆದ್ರೆ ನಂತರ ಅಂತಿಮ ಯಾತ್ರೆ ವೇಳೆ ಪಾರ್ಥಿವ ಶರೀರ ಇದ್ದ ವಾಹನದಿಂದ ಜಯಲಲಿತಾ ಅವರನ್ನ ತಳ್ಳಲಾಯಿತು. ನಂತರ ಜಾನಕಿ ಸಿಎಂ ಆದ್ರೂ ಬಹುಮತ ಸಾಬೀತಾಗಲಿಲ್ಲ. ಆಮೇಲೆ ನಡೆದ ಮಧ್ಯಂತರ ಚುನಾವಣೆಯಲ್ಲಿ ಜಯಲಲಿತಾ ಪಕ್ಷದ ಮೇಲೆ ಫುಲ್ ಕಂಟ್ರೋಲ್ ಸಾಧಿಸಿದ್ರು. ವಿಪಕ್ಷ ನಾಯಕಿಯಾಗಿ ಹೊರಹೊಮ್ಮಿದ್ರು. 1991ರಲ್ಲಿ ಸಿಎಂ ಹುದ್ದೆಗೂ ಏರಿದ್ರು. ನಂತರ 6 ಸಲ ಸಿಎಂ ಆಗಿ ತಮಿಳುನಾಡಿನ ಅಮ್ಮ ಅಂತ ಕರೆಸಿಕೊಂಡ್ರು. ತ್ರಿಷಾರನ್ನ ಜಯಲಲಿತಾಗೆ ಹೋಲಿಸ್ತಿರೋದು ಯಾಕೆ? ಎಂಜಿಆರ್ ರೀತಿಯಲ್ಲೇ ವಿಜಯ್ ಕೂಡ ಸಿನಿರಂಗದಲ್ಲಿ ಗುರುತಿಸಿಕೊಂಡು ರಾಜಕೀಯಕ್ಕೆ ಬಂದಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದ್ದಾರೆ. ಎಂಜಿಆರ್ ರೀತಿಯಲ್ಲೇ ಮದುವೆ ಆಗಿದ್ರು ತ್ರಿಷಾ ಜೊತೆ ಓಡಾಡ್ತಿದ್ದಾರೆ. ಎಲೆಕ್ಷನ್ ರಿಸಲ್ಟ್ ದಿನ ತ್ರಿಷಾ ಟೆಂಪಲ್ ರನ್ ಕೂಡ ಮಾಡಿದ್ದಾರೆ. ಹೀಗಾಗಿ ಎಂಜಿಆರ್ ತಮ್ಮ ಪಕ್ಷದಲ್ಲಿ ಜಯಲಲಿತಾ ಅವರನ್ನ ಬೆಳೆಸಿದಂತೆ ವಿಜಯ್ ಕೂಡ ಟಿವಿಕೆ ಪಕ್ಷದಲ್ಲಿ ತ್ರಿಷಾರನ್ನ ಬೆಳೆಸ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಆದ್ರೆ ಎಂಜಿಆರ್ ಮತ್ತು ವಿಜಯ್ ನಡುವೆ ಒಂದು ವ್ಯತ್ಯಾಸ ಇದೆ. ಅಲ್ಲಿ ಎಂಜಿಆರ್ ತಮ್ಮ ಪತ್ನಿಯನ್ನ ದೂರ ಮಾಡಿರ್ಲಿಲ್ಲ. ಆದ್ರೆ ಇಲ್ಲಿ ಮಕ್ಕಳಿದ್ದರೂ ವಿಜಯ್ ಮತ್ತು ಪತ್ನಿ ತ್ರಿಷಾ ಕಾರಣಕ್ಕಾಗಿ ಡಿವೋರ್ಸ್ ಪಡ್ಕೊಂಡು ದೂರ ಆಗ್ತಿದ್ದಾರೆ. ಸ್ನೇಹಿತರೆ, ಇದು ತಮಿಳುನಾಡಿನ ಮಾಜಿ ಸಿಎಂಗಳಾದ ಎಂಜಿಆರ್ ಮತ್ತು ಜಯಲಲಿತಾ ವಿಶೇಷ ಪ್ರೇಮ ಕಥೆ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ನಡುವೆ ಅದ್ಭುತ ಪ್ರೀತಿ ಮತ್ತು ಸ್ನೇಹ ಬಿಟ್ಟು ಬೇರೇನೂ ಇರ್ಲಿಲ್ಲ ಅಂತಲೂ ಚರ್ಚೆ ನಡೆಯುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇದು ಜಸ್ಟ್ ಅವರವರ ವೈಯಕ್ತಿಕ ವಿಚಾರನ ಅಥವಾ ಪಬ್ಲಿಕ್ ಆಗಿ ಚರ್ಚೆ ಆಗ್ಬೇಕಾದ ವಿಚಾರನ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಧನ್ಯವಾದ.